ಹುಲಿಜಂತಿ ಮಾಳಿಂಗರಾಯನ ದೇಗುಲದಲ್ಲಿ ಮಹಾಪವಾಡ. ರಾತ್ರೋರಾತ್ರಿ ಗುಡಿಯ ಕಳಶಕ್ಕೆ ಮುಂಡಾಸು ಸುತ್ತಿದ ಶಿವಪಾರ್ವತಿ. ದೇವರನ್ನ ನೋಡೋ ದುಸ್ಸಾಹಸಕ್ಕೆ ಕೈ ಹಾಕಿದ ಯುವಕ ಸತ್ತೇ ಹೋದ. ದೀಪಾವಳಿ ಅಮಾವಾಸ್ಯೆಯ ನಟ್ಟ ನಡುರಾತ್ರಿ ದೈವ ಪವಾಡ. ಕುರುಬರ ಮಹಾಪುರುಷ ಈ ಮಾಳಿಂಗರಾಯ ಯಾರು? ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಕುರುಬರ ಮಹಾಪುರುಷ ಹುಲಿಜಂತಿಯ ಮಾಳಿಂಗರಾಯನ ಪವಾಡದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮಾಳಿಂಗರಾಯ ಅಂತ ಕಮೆಂಟ್ ಮಾಡಿ. ಎಂದಿಗೂ ಅದೊಂದು ದೇವಾಲಯದಲ್ಲಿ ಸಾಕ್ಷಾತ್ ಶಿವಪಾರ್ವತಿ ಪ್ರತ್ಯಕ್ಷರಾಗ್ತಾರೆ. ಆ ಮಹಾಪವಾಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಮುಗಿಬೀಳುತ್ತಾರೆ. ಅಸಲಿಗೆ ಆ ಅಮಾವಾಸ್ಯೆಯ ನಟ್ಟ ನಡುರಾತ್ರಿ ಆ ದೇವಾಲಯದಲ್ಲಿ ನಡೆಯೋದಾದ್ರೂ ಏನು? ರಾತ್ರೋರಾತ್ರಿ ಜನ ಎದ್ನೋ ಬಿದ್ನೋ ಅಂತ ದೇವಾಲಯದಿಂದ ಓಡಿ ಹೋಗೋದ್ಯಾಕೆ? ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಆ ದೇವಾಲಯಕ್ಕೆ ಬಂದು ಮಾಡೋ ಆ ಮಹಾಪವಾಡವಾದ್ರೂ ಏನು? ಅದನ್ನ ನೋಡಲು ರಾತ್ರಿ ದೇವಾಲಯದ ಬಳಿ ಉಳಿದಿದ್ದ ಯುವಕನ ಪ್ರಾಣ ಹೋಗಿದ್ದು ಹೇಗೆ ಮತ್ತು ಯಾಕೆ ಅನ್ನೋದನ್ನ ಹೇಳ್ತೀವಿ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಪರಮೇಶ್ವರ ಭಕ್ತಪ್ರಿಯ. ಭಕ್ತರು ಬೇಡಿದ್ದನ್ನ ಕರುಣಿಸೋ ಕರುಣಾಮಯಿ. ತನ್ನ ಪರಮ ಭಕ್ತರು ಕರೆದ್ರಂದ್ರೆ ಸಾಕು ಓಡೋಡಿ ಬರ್ತಾನೆ ಮುಕ್ಕಣ್ಣ. ಈ ಕಲಿಯುಗದಲ್ಲೂ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಧರೆಗಿಳಿದು ಬಂದಿದ್ದಾರೆ. ಅದೊಂದು ದೇವಾಲಯದಲ್ಲಿ ಕಾಣಿಸ್ಕೊಳ್ತಾ ಭಕ್ತರನ್ನ ಉದ್ಧರಿಸುತ್ತಿದ್ದಾರೆ ಜಗದೊಡೆಯ ಪರಮೇಶ್ವರ ಹಾಗೂ ಪಾರ್ವತಿ ದೇವಿ. ಇದೇ ದೇವಾಲಯದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಕಾಣಿಸ್ಕೊಳ್ತಾ ಇರೋದು. ಇದನ್ನ ನಂಬೋದಕ್ಕೆ ಆಗದಿದ್ರೂ ನಂಬಲೇಬೇಕಾದ ಕಟು ಸತ್ಯವಾಗಿದೆ. ಅದೊಂದು ದಿನ ಈ ದೇವಾಲಯ ಕೈಲಾಸವಾಗಿ ಪರಿಣಮಿಸುತ್ತೆ. ಇಡೀ ದೇವಾಲಯ ಭಂಡಾರದಿಂದಲೇ ಮುಳುಗಿರುತ್ತೆ. ಭಕ್ತಿ ಪರವಶರಾದ ಭಕ್ತರು ಅರಿಶಿನ ಭಂಡಾರವನ್ನ ಉಗುಳುತ್ತಾ ಭಕ್ತಿಯಿಂದ ಪರಮಾತ್ಮನನ್ನ ನೆನೆಯುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಓರ್ವ ಮಹಾನ್ವಿತ ಪುರುಷ. ಆ ಪುರುಷನ ಭಕ್ತಿಗೆ ಮಾರುಹೋದ ಈಶ್ವರ ಪಾರ್ವತಿ ಸಮೇತ ಪ್ರತಿ ವರ್ಷ ಈ ದೇವಾಲಯದಲ್ಲಿ ಪ್ರತ್ಯಕ್ಷರಾಗ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಶಿವಪಾರ್ವತಿ ನಿಜಕ್ಕೂ ಪ್ರತ್ಯಕ್ಷರಾಗ್ತಾರಾ? ಕಲಿಯುಗದಲ್ಲಿ ಇಂತಹದೊಂದು ಪವಾಡ ನಡೆಯೋದಕ್ಕೆ ಸಾಧ್ಯನಾ ಅಂತ ನೀವು ಯೋಚನೆ ಮಾಡ್ತಿರಬಹುದು. ಆದ್ರೆ ಪ್ರತಿ ದೀಪಾವಳಿಯಂದು ಈ ಪ್ರದೇಶ ನಿಜಕ್ಕೂ ಕೈಲಾಸವಾಗಿರುತ್ತೆ. ದೀಪಾವಳಿ ಅಮಾವಾಸ್ಯೆಯ ನಟ್ಟ ನಡುರಾತ್ರಿಯಂದು ಪಾರ್ವತಿ ಪರಮೇಶ್ವರರು ಇಲ್ಲಿ ಪ್ರತ್ಯಕ್ಷರಾಗಿ ಅಚ್ಚರಿ ಸೃಷ್ಟಿ ಮಾಡ್ತಾರೆ. ನೋಡಿ ಈ ಮಹಾಪವಾಡವನ್ನ. ಪ್ರತಿ ದೀಪಾವಳಿಯ ಅಮಾವಾಸ್ಯೆಯಂದು ಪಾರ್ವತಿ ಸಮೇತನಾಗಿ ಪರಮೇಶ್ವರ ಇಲ್ಲಿ ಪ್ರತ್ಯಕ್ಷನಾಗಿ ಈ ದೇವಾಲಯದ ಕಳಸಗಳಿಗೆ ಮುಂಡಾಸ ಸುತ್ತಿ ಹೋಗ್ತಾರೆ. ದೇವಾಲಯದ 7 ಕಳಸಗಳಿಗೆ ಬಟ್ಟೆಯೊಂದು ಸುತ್ತಿಕೊಂಡಂತೆ ಕಾಣಿಸುತ್ತೆ. ಇದನ್ನ ಸುತ್ತಿದವರು ಬೇರಾರೂ ಅಲ್ಲ, ಸಾಕ್ಷಾತ್ ಶಿವ ಹಾಗೂ ಪಾರ್ವತಿ ದೇವಿ. ಅಸಲಿಗೆ ಈ ಮುಂಡಾಸ ಅಂದ್ರೆ ಏನು ಅಂತ ನೀವು ಯೋಚನೆ ಮಾಡ್ತಿರಬಹುದು. ಮುಂಡಾಸ ಅಂದ್ರೆ ಪೇಟ, ತಲೆಗೆ ಸುತ್ತಿಕೊಳ್ಳುವ ಮಾಲನ್ನ ಮುಂಡಾಸ ಅಂತ ಕರೆಯಲಾಗತ್ತೆ. ಪ್ರತಿ ದೀಪಾವಳಿ ಅಮಾವಾಸ್ಯೆಯ ನಟ್ಟ ನಡುರಾತ್ರಿ ಶಿವ ಪಾರ್ವತಿ ಬಂದು ಈ ದೇವಾಲಯಕ್ಕೆ ಮುಂಡಾಸ ಸುತ್ತಿ ಹೋಗ್ತಾರೆ. ವಿಚಿತ್ರ ಏನಂತಂದ್ರೆ ಆ ಸಮಯದಲ್ಲಿ ಯಾರೊಬ್ಬರೂ ದೇವಾಲಯದ ಬಳಿ ಇರೋದಿಲ್ಲ. ಎಲ್ಲರೂ ದೇವಾಲಯವನ್ನ ಬಿಟ್ಟು ದೂರ ಓಡಿ ಹೋಗ್ತಾರೆ. ಯಾಕಂದ್ರೆ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ದೇವಾಲಯಕ್ಕೆ ಮುಂಡಾಸವನ್ನ ಸುತ್ತುವುದನ್ನ ಯಾರು ಕೂಡ ನೋಡಬಾರದಂತೆ. ಒಂದು ವೇಳೆ ಅದನ್ನ ನೋಡೋ ಸಾಹಸವನ್ನ ಮಾಡಿದ್ರೆ ಅವರ ಕಣ್ಣುಗಳು ಹೋಗುತ್ತೆ ಅಂತ ಜನರ ನಂಬಿಕೆಯಾಗಿದೆ. ಅದೂ ಸಹ ಕೆಲವರು ಅದನ್ನ ನೋಡಲೇಬೇಕು ಅಂತ ಹುಚ್ಚು ಸಾಹಸಕ್ಕೆ ಕೈ ಹಾಕದಾಗ ಕೆಲವರು ಕಣ್ಣುಗಳನ್ನ ಕಳೆದುಕೊಂಡಿದ್ದಾರಂತೆ. ಅದಕ್ಕೂ ವಿಚಿತ್ರ ಏನಂತಂದ್ರೆ ಈ ಬಾರಿಯ ದೀಪಾವಳಿಯಂದು ಜನರೆಲ್ಲ ದೇಗುಲದಿಂದ ದೂರ ಹೋಗಿದ್ರು. ಆದ್ರೆ ಓರ್ವ ಯುವಕ ಹೇಗಾದ್ರೂ ಮಾಡಿ ಇಲ್ಲಿ ಏನಾಗ್ತಿದೆ ಅಂತ ನೋಡಬೇಕು ಅನ್ನೋ ಸಾಹಸವನ್ನ ಮಾಡ್ತಾನೆ. ಆದ್ರೆ ಬೆಳಗ್ಗೆ ಬಂದ ಜನರಿಗೆ ಶಾಕ್ ಆದಿತ್ತು. ಅದೇನಂದ್ರೆ ಆ ಯುವಕ ಅಲ್ಲೇ ಸತ್ತು ಬಿದ್ದಿದ್ದ. ಇಲ್ಲಿ ಶಿವಪಾರ್ವತಿ ಪ್ರತ್ಯಕ್ಷರಾಗಿ ದೇವಾಲಯಕ್ಕೆ ಮುಂಡಾಸ ಸುತ್ತಿ ಹೋಗ್ತಾರೆ. ಅದನ್ನ ನೋಡಲು ಕುಳಿತಿದ್ದ ಯುವಕ ಬೆಳಗಾಗೋದ್ರೊಳಗೆ ಸತ್ತು ಬಿದ್ದಿದ್ದ. ಇದೇ ಕಾರಣಕ್ಕೆ ಯಾರೂ ಕೂಡ ಇಂತಹ ಹುಚ್ಚು ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗಬಾರದು ಅಂತ ಭಕ್ತರ ನಂಬಿಕೆಯಾಗಿದೆ. ಇನ್ನು ನೋಡಿ ಈ ಭಕ್ತ ಸಾಗರವನ್ನ. ಎಲ್ಲಿ ನೋಡಿದ್ರಲ್ಲೂ ಬರೇ ಜನರೇ ಕಾಣ್ತಾರೆ. ಭಕ್ತಗಣ ಭಂಡಾರವನ್ನ ಉಗ್ಗುತ್ತಾ ದೇವಾಲಯದೊಳಗಿರುವ ಆ ಮಹಾನ್ ಮಾನ್ವಿತ ದರ್ಶನವನ್ನ ಪಡೆಯುವುದಕ್ಕೆ ಮುಂದಾಗ್ತಾರೆ. ಆದರೆ ರಾತ್ರಿ ಆಗ್ತಾ ಇದ್ದಂತೆ ಇಲ್ಲಿ ಯಾರೊಬ್ಬರೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ. ಅಸಲಿಗೆ ಇಲ್ಲಿ ಸಾಕ್ಷಾತ್ ಶಿವಪಾರ್ವತಿ ಪ್ರತ್ಯಕ್ಷರಾಗೋದಕ್ಕೂ ಕೂಡ ಕಾರಣ ಇದೆ. ದೀಪಾವಳಿ ಅಮಾವಾಸ್ಯೆಯ ನಟ್ಟನಡು ರಾತ್ರಿ ದೇವಾಲಯಕ್ಕೆ ಮುಂಡಾಸವನ್ನ ಸುತ್ತಿ ಹೋಗೋದಾದ್ರೂ ಯಾಕೆ ಗೊತ್ತಾ? ಅದಕ್ಕೆ ಕಾರಣ ಬೇರಾರೂ ಅಲ್ಲ, ಅಪಾರ ಪರಮ ಭಕ್ತನಾದ ಮಹಾಪವಾಡ ಪುರುಷ ಮಾಳಿಂಗರಾಯ
ಹೌದು, ಈ ದೇವಾಲಯ ಬೇರ್ಯಾರದ್ದೂ ಅಲ್ಲ, ಮಹಾಮಾನ್ವಿತರಾದ ಮಾಳಿಂಗರಾಯರದ್ದು. ಮಾಳಿಂಗರಾಯರ ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಕ್ಕಂತ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಅರಿಶಿನ ಭಂಡಾರವನ್ನ ಉಗ್ಗುತ್ತಾ ಮಾಳಿಂಗರಾಯನ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರೆ. ನೋಡಿ ಈ ದೃಶ್ಯವನ್ನ, ಜನ ಭಂಡಾರ ಎರಗುತ್ತಾ ಹೇಗೆ ಮಾಳಿಂಗರಾಯನ ಜಾತ್ರೆಯನ್ನ ಮಾಡುತ್ತಿದ್ದಾರೆ ಅಂತ. ಇಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ. ಆದರೆ ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ಇವರೆಲ್ಲ ಮಾಳಿಂಗರಾಯನ ದೇವಾಲಯವನ್ನ ಬಿಟ್ಟು ದೂರ ಹೋಗ್ತಾರೆ. 12 ಗಂಟೆ ಮುಗಿದ ನಂತರ ಎಲ್ಲರೂ ಮತ್ತೆ ದೇವಾಲಯದತ್ತ ಓಡಿ ಬರ್ತಾರೆ. ಅಷ್ಟರಲ್ಲಿ ದೇವಾಲಯದ 7 ಕಳಸಗಳಿಗೆ ಮುಂಡಾಸವನ್ನ ಕಟ್ಟಲಾಗಿರುತ್ತೆ. ರಾತ್ರಿ ವೇಳೆ ದೇವಾಲಯದ ಬಳಿ ಯಾರೊಬ್ರು ಕೂಡ ಇರೋದಿಲ್ಲ. ಆದರೆ ಇಲ್ಲಿ ಪವಾಡ ನಡೆದು ಹೋಗಿರುತ್ತೆ. ಸಾಕ್ಷಾತ್ ಶಿವಪಾರ್ವತಿ ಬಂದು ಮಾಳಿಂಗರಾಯ ದೇವಸ್ಥಾನಕ್ಕೆ ರುಮಾಲನ್ನ ಸುತ್ತಿ ಹೋಗ್ತಾರಂತೆ. ಅಸಲಿಗೆ ಈ ಮಾಳಿಂಗರಾಯರು ಹೇಗಿದ್ದಾರೆ ಗೊತ್ತಾ? ಇಲ್ಲಿ ಹುಲಿಯನ್ನ ಹಿಡಿದು ನಿಂತಿರೋ ಮಹಾಪುರುಷರೇ ಮಾಳಿಂಗರಾಯರು. ಇವರು ಅಪಾರ ಶಿವಭಕ್ತರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವರು ಪೂಜೆಗೆ ನಿಂತಿದ್ದಾರೆ ಅಂದ್ರೆ ಸಾಕ್ಷಾತ್ ಪರಮೇಶ್ವರ ಕುಳಿತಿದ್ದ ಸ್ಥಾನವೇ ಕಂಪಿಸ್ತಾ ಇತ್ತಂತೆ. ಅಷ್ಟು ಭಕ್ತಿ ಮಾಳಿಂಗರಾಯರಲ್ಲಿ ತುಂಬಿಕೊಂಡಿತ್ತು. ಒಮ್ಮೆ ಮಾಳಿಂಗರಾಯರನ್ನ ಪರೀಕ್ಷೆ ಮಾಡೋದಕ್ಕೆ ಪರಶಿವನೇ ಭೂಲೋಕಕ್ಕೆ ಬಂದಿದ್ದಂತೆ. ಕುರುಬರಾದ ಮಾಳಿಂಗರಾಯರು ಕುರಿಗಳನ್ನ ಮೇಯಿಸ್ತಾ ಇರ್ತಾರೆ. ಮಾರುವೇಷದಲ್ಲಿ ಶಿವ ಬಂದು, ಅಕಸ್ಮಾತ್ ಮಳೆ ಬಂದ್ರೆ ಏನ್ ಮಾಡ್ತೀಯ? ಆಗ ಮಾಳಿಂಗರಾಯ, ಮಳೆ ಬರೋದಕ್ಕೆ ಇನ್ನೂ 3 ತಿಂಗಳು ಬೇಕು, ಅಷ್ಟರಲ್ಲಿ ನಾನು ನಮ್ಮೂರಿಗೆ ಸೇರಿಬಿಡ್ತೀನಿ, ಅಲ್ಲಿಯವರೆಗೂ ಮಳೆ ಬರೋದಿಲ್ಲ ಅಂತ ಹೇಳ್ತಾರಂತೆ. ಶಿವ, ಮಳೆ ಯಾವಾಗ ಬೇಕಾದ್ರೂ ಸುರಿಯಬಹುದಪ್ಪ, ಹೇಳೋದಕ್ಕಾಗಲ್ಲ ಅಂತ ಮಾರುವೇಷದಲ್ಲಿದ್ದ ಶಿವ ಹೇಳ್ತಾರೆ. ಆಗ ಪರಶಿವನು ಮನಸ್ಸು ಮಾಡಿದ್ರೂ ಅದು ಆಗಲ್ಲ, ನಾನು ಹೇಳಿದ ಸಮಯದಲ್ಲೇ ಮಳೆಯಾಗತ್ತೆ ಅಂತ ಮಾಳಿಂಗರಾಯ ಹೇಳಿದ್ರಂತೆ. ಇದರಿಂದ ಕೋಪಗೊಂಡ ಶಿವ ಕೈಲಾಸಕ್ಕೆ ಹೋಗಿ ಮಳೆ ಸುರಿಸ್ತಾನೆ. ಆದರೆ ಮಳೆಯಾಗೋದು ಮಾತ್ರ ಮಾಳಿಂಗರಾಯರು ಹೇಳಿದ ಹಾಗೆ 3 ತಿಂಗಳ ನಂತರವೇ. ಇದನ್ನೇ ಅಲ್ವಾ ಶಿವಭಕ್ತಿ ಎನ್ನುವುದು. ಮಾಳಿಂಗರಾಯನ ಪವಾಡಗಳನ್ನ ಹೇಳೋದಕ್ಕೆ ಹೋದ್ರೆ ಮುಗಿಯೋದೇ ಇಲ್ಲ. ಮಳೆ ಬರದಿದ್ದಾಗ ಕಂಬಳಿ ಹಾರಿಸಿ ಮಳೆ ಬರೆಸ್ತಾರಂತೆ. ತುಂಬಿ ಹರಿತಾ ಇದ್ದ ನದಿಯನ್ನ ದಾಟೋದಕ್ಕೆ ಜನ ಪರದಾಡುವಂತಾಗಿತ್ತು. ಆಗ ಕಂಬಳಿಯನ್ನ ಬಳಸಿ ತುಂಬಿ ಹರಿತಾ ಇದ್ದ ನದಿಯನ್ನ ದಾಟಿಸಿದ್ರು ಈ ಹಾಲುಮತ ಕುರುಬ ಮಹಾಪುರುಷ ಮಾಳಿಂಗರಾಯರು. ಮಾಳಿಂಗರಾಯರು 9 ಜನ ಗುರುಗಳನ್ನ ಪೂಜಿಸ್ತಾ ಇದ್ರು. ತಮ್ಮ ಗುರುಗಳಾದ ಸಿದ್ದೇಶ್ವರರನ್ನ ಒಲಿಸಿಕೊಳ್ಳುವುದು ಹೇಗೆ ಅಂತ ಕೇಳಿದಾಗ ಸಿದ್ದೇಶ್ವರರು, ನನಗೆ ಹುಲಿಯ ಹಾಲಿನ ಗಿಣ್ಣು ಬೇಕು ಅಂತ ಕೇಳಿದ್ರಂತೆ. ಗುರುಗಳ ಆಜ್ಞೆಯಂತೆ ಹುಲಿ ಹಾಲಿನ ಗಿಣ್ಣನ್ನ ತಂದು ಕೊಟ್ಟಿದ್ರು ಮಾಳಿಂಗರಾಯರು. ಆದ್ರೆ ಗುರುಗಳು ಅನುಮಾನ ಪಡ್ತಾರೆ. ಅದಕ್ಕೆ ನೋಡಿ ಮಾಳಿಂಗರಾಯರು ಜೀವಂತ ಹುಲಿಗಳೊಂದಿಗೆ ಗುರುಗಳ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಹೀಗೆ ಮಾಳಿಂಗರಾಯರ ಭಕ್ತಿಯನ್ನ ಮೆಚ್ಚಿ ಶಿವಪಾರ್ವತಿ ಪ್ರತ್ಯಕ್ಷರಾಗಿ, ನಿನಗೇನು ಬೇಕು ಅಂತ ಕೇಳ್ತಾರಂತೆ. ಆಗ ಮಾಳಿಂಗರಾಯ, ಸೂರ್ಯ ಚಂದ್ರರಿರುವವರೆಗೂ ನನಗೆ ಮುಂಡಾಸವನ್ನ ಕಳಿಸಿ ಅಂತ ಕೇಳ್ಕೊಳ್ತಾರೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ದೀಪಾವಳಿ ಅಮಾವಾಸ್ಯೆಯಂದು ಕೈಲಾಸದಿಂದ ಶಿವಪಾರ್ವತಿ ಬಂದು ಮಾಳಿಂಗರಾಯ ದೇವಾಲಯಕ್ಕೆ ರುಮಾಲನ್ನ ಸುತ್ತಿ ಹೋಗ್ತಾರಂತೆ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಯಾಗತ್ತೆ. ಜನ ಮುಂಡಾಸ ದರ್ಶನಕ್ಕಾಗಿ ಮುಗಿಬೀಳ್ತಾರೆ. ಭಕ್ತರು ದೇವಾಲಯಕ್ಕೆ ಭಂಡಾರ ಉಗ್ಗಿ ದರ್ಶನ ಪಡಿತಾರೆ. ಫಳಫಳ ಹೊಳಿತಿರೋ ಸುತ್ತಿದ ರುಮಾಲು ಬೆಳಗಾಗ್ತಿದ್ದಂತೆ ತನ್ನ ಸ್ಥಿತಿಯನ್ನ ಕಳೆದುಕೊಳ್ಳುತ್ತೆ. ಪ್ರತಿ ವರ್ಷ ಮಾಳಿಂಗರಾಯರು ಅದ್ಧೂರಿ ಜಾತ್ರೆ ನಡೆಯುತ್ತೆ. ಭೂಲೋಕ ಕೈಲಾಸವಾಗಿ ಪರಿಣಮಿಸುತ್ತೆ. ಈ ಪುಣ್ಯಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂತಂದ್ರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ನಡುವಿನ ಮಂಗಳವೇಡ ತಾಲೂಕಿನಲ್ಲಿರುವ ಹುಲಿಜಂತಿ ಗ್ರಾಮದಲ್ಲಿ ಮಹಾಪುರುಷ ಮಾಳಿಂಗರಾಯರು ನೆಲೆಸಿದ್ದಾರೆ. ಪ್ರತಿ ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ಶಿವಪಾರ್ವತಿ ಬಂದು ಮುಂಡಾಸವನ್ನ ಸುತ್ತಿ ಹೋಗ್ತಾರೆ. ಇದೇ ಸಮಯದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಮಾಳಿಂಗರಾಯ ದೇವಾಲಯದ ಬಳಿ ಒಂದು ಮರ ಇದೆ. ಅಮಾವಾಸ್ಯೆ ರಾತ್ರಿ ಆ ಮರದ ಬಳಿ 7 ಬಂಡಿಯಾಗುವಷ್ಟು ಊಟವನ್ನ ಇಟ್ಟು ಹೋಗ್ತಾರೆ. ನಂತರ ಬಂದು ನೋಡಿದ್ರೆ ಅಲ್ಲಿ ಎಲ್ಲ ಖಾಲಿಯಾಗಿರತ್ತಂತೆ. ಅದಕ್ಕೆ ಕಾರಣ ಏನಂತ ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ. ಇಲ್ಲಿ ಊಟವನ್ನ ಬ್ರಹ್ಮ ರಾಕ್ಷಸಿ ಬಂದು ತಿಂದು ಹೋಗ್ತಾಳೆ ಅಂತ ಇಲ್ಲಿನ ಜನರ ನಂಬಿಕೆಯಾಗಿದೆ. ಒಮ್ಮೆ ಬ್ರಹ್ಮ ರಾಕ್ಷಸಿ ಮಾಳಿಂಗರಾಯನಿಗೆ ತೊಂದರೆ ಕೊಡೋದಕ್ಕೆ ಬರ್ತಾಳೆ. ಆಗ ಮಾಳಿಂಗರಾಯರು ಬ್ರಹ್ಮ ರಾಕ್ಷಸಿಯನ್ನ ಮರದಲ್ಲಿ ಬಂಧಿಸ್ತಾರೆ. ಅಂದಿನಿಂದ ಇಂದಿನವರೆಗೂ ದೇವಾಲಯದ ಬಳಿ ಬ್ರಹ್ಮ ರಾಕ್ಷಸಿ ಬಂಧಿಯಾಗಿದ್ದಾಳೆ ಅಂತ ಜನರ ನಂಬಿಕೆಯಾಗಿದೆ. ಅದರಲ್ಲಿ ಆ ರಾಕ್ಷಸಿ 7 ಬಂಡಿ ಊಟವನ್ನ ತಿಂದು ಹೋಗ್ತಾಳೆ ಅಂತ ಹೇಳಲಾಗತ್ತೆ. ಅದೇನೇ ಆಗ್ಲಿ, ಮಾಳಿಂಗರಾಯರ ಭಕ್ತಿಯನ್ನ ಮೆಚ್ಚಿ ಸಾಕ್ಷಾತ್ ಶಿವಪಾರ್ವತಿ ಬಂದು ಮುಂಡಾಸವನ್ನ ಸುತ್ತಿ ಹೋಗ್ತಾರೆ ಅಂತನ್ನೋದನ್ನ ಮಾತ್ರ ಅಚ್ಚರಿಯ ವಿಷಯನೇ ಬಿಡಿ. ನೋಡಿದ್ರಲ್ಲ ಮಾಳಿಂಗರಾಯನ ಪವಾಡ ಎಂಥದ್ದು ಅಂತ. ಈ ಮಹಾಪುರುಷನ ಭಕ್ತಿಗೆ ಕಟ್ಟು ಬಿದ್ದು ಸ್ವತಃ ಶಿವಪಾರ್ವತಿ ದೇವಾಲಯಕ್ಕೆ ಭೇಟಿ ಕೊಡುತ್ತಿದ್ದಾರೆ. ದೀಪಾವಳಿ ಅಮಾವಾಸ್ಯೆಯ ನಟ್ಟ ನಡುರಾತ್ರಿ ದೇವಾಲಯದ 7 ಕಳಸಕ್ಕೆ ಮುಂಡಾಸವನ್ನ ಸುತ್ತಿ ಮಾಯವಾಗ್ತಿದ್ದಾರೆ. ಇದು ಕಲಿಯುಗದಲ್ಲಿ ನಡೀತಾ ಇರೋ ಮಹಾಪವಾಡವೇ ಸರಿ.